ಹಾಯ್, ನಮಸ್ತೆ ಎಲ್ರಿಗೂ. ಇವತ್ತು ಬಹಳ ಜನ ಕೇಳುವಂತಹ ಒಂದು ಪ್ರಶ್ನೆಗೆ ಉತ್ತರ ಕೊಡೋಣ ಬನ್ನಿ. ಯಾವುದು ಆ ಪ್ರಶ್ನೆ ಅಂತಂದರೆ, ಮೇಡಮ್ ನಾನು ತುಂಬ ಸಣ್ಣ ಇದ್ದೀನಿ, ದಪ್ಪ ಹೇಗಾಗಬೇಕು ಅನ್ನೋ ಪ್ರಶ್ನೆಗೆ ಇಂದಿನ ವಿಡಿಯೋದಲ್ಲಿ ನಾನು ಉತ್ತರ ಕೊಡ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ದಪ್ಪ ಆಗಬೇಕು, ಸೊ ಯಾವ ಫುಡ್ಡನ್ನು ನೀವು ತೊಗೊಬೇಕು, ಹೆಲ್ತಿಯಿಂದ ಹೇಗೆ ನೀವು ವೇಟ್ ಗೇನ್ ಆಗಬೇಕು ಅನ್ನೋ ವಿಷಯನ ತಿಳಿಸ್ಕೊಡ್ತೀನಿ. ಬನ್ನಿ, ಈ ವಿಡಿಯೋನ ಫುಲ್ ಕೊನೆ ತನಕ ನೋಡಿ, ಆಯಿತಾ? ವೇಟ್ ಗೇನ್ ಮಾಡೋದಂದರೆ ಜಾಸ್ತಿ ಜಂಕ್ ಫುಡ್ ತಿನ್ನೋದಲ್ಲ. ಸೊ ಹೆಲ್ದಿ ವೇಯಿಂದ ನಾವು ಯಾವ ರೀತಿ ವೇಟ್ ಗೇನ್ ಮಾಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಯ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಹಾಗಿದ್ರೆ ದಪ್ಪ ಆಗೋದು ಹೇಗೆ? ಈ ಸಣ್ಣಗಿರುವವರು ದಪ್ಪ ಆಗೋದು ಹೇಗೆ ಅಂತಂದರೆ, ದಿನಕ್ಕೆ ಏನಿಲ್ಲ ಅಂತಂದ್ರು 5 to 6 ಟೈಮ್ಸ್ ಆದರೂ ಇವರು ಊಟ ಮಾಡಬೇಕು. ಸ್ವಲ್ಪ ಪ್ರಮಾಣದಲ್ಲಿ ತಿಂತಾ ಹೋದರೆ ಜಾಸ್ತಿ ಕ್ಯಾಲರೀಸ್ ನಿಮಗೆ ಸಿಗ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ನಾವು ಮಸಲ್ನ ಬಿಲ್ಡ್ ಮಾಡಬೇಕು ಅಂದರೆ ಈ ಪ್ರೋಟೀನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ದಿನನಿತ್ಯದಲ್ಲಿ ಈ ಎಗ್ ಆಗಿರ್ಬೋದು, ಈ ಮಿಲ್ಕ್ ಆಗಿರ್ಬೋದು, ಈ ಗ್ರೌಂಡ್ನಟ್ ಆಗಿರ್ಬೋದು ಡೈಲಿ ಸೇವಿಸ್ತಾ ಹೋಗ್ತಾ ಇರಬೇಕು. ಈ ರೀತಿ ಆಹಾರಗಳನ್ನು ಡೈಲಿ ನೀವು ಸೇವಿಸೋದ್ರಿಂದ ಹೆಲ್ದಿಯಾಗಿ ನೀವು ವೇಟ್ ಗೇನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಥರ್ಡ್ ಟಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು ಗ್ಲಾಸ್ ಹಾಲು ಮತ್ತೆ ಒಂದು ಬಾಳೆಹಣ್ಣನ್ನು ತಗೊಳೋದ್ರಿಂದ ಇದರಿಂದ ನಿಮಗೆ ಎನರ್ಜಿ ಸಿಗುತ್ತೆ. ಸೊ ಸ್ಲೋ ಆಗಿ ವೇಟ್ ಗೇನ್ ಆಗ್ತೀರಾ ನೀವು. ಫೋರ್ತ್ ಒನ್, ಎಲ್ಲರೂ ಈ ಪಿಜ್ಜಾ, ಬರ್ಗರ್ ಅಥವಾ ಈ ಡೈಲಿ ಚಾಟ್ಸ್ ತಿನ್ನೋದ್ರಿಂದ ನಾವು ದಪ್ಪ ಆಗ್ತೇವೆ ಅಂತ ಡೈಲಿ ಚಾಟ್ಸ್ ತಿನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಇದರಿಂದ ನಿಮಗೆ ವೇಟ್ ಗೇನ್ ಆಗುತ್ತೆ, ಬಟ್ ಎಕ್ಸಸ್ ಫ್ಯಾಟ್ ಅನ್ನೋದು ನಿಮ್ಮ ಬಾಡಿಯಲ್ಲಿ ಎಕ್ಸಸ್ ಆಗ್ತಾ ಹೋಗುತ್ತೆ. ಈ ಪಿಜ್ಜಾ, ಬರ್ಗರ್ಸ್ನೆಲ್ಲ ನೀವು ಊಟದ ಥರ ತಿಂತಾ ಹೋದರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು. ಈ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಅಥವಾ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗಲಿಕ್ಕೂ ಕಾರಣ ಆಗುತ್ತೆ. ಫಿಫ್ತ್ ಒನ್, ದಿನಕ್ಕೆ ಏನಿಲ್ಲ ಅಂದರೂ ನೀವು 7 to 8 ಅವರ್ಸ್ ಮಲ್ಕೊಳ್ತಾ ಹೋಗಬೇಕು. ಇನ್ ಕೇಸ್ ನೀವೇನಾದರೂ ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಅಂತಂದರೆ ವೇಟ್ ಗೇನ್ ಆಗಲಿಕ್ಕೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ನಿದ್ದೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಸಿಕ್ಸ್ತ್ ಒನ್, ಸೊ ದಪ್ಪ ಆಗ್ತೀವಂದರೆ ಈ ಎಕ್ಸಸೈಸ್ ಎಲ್ಲ ಬೇಡ ಅಂತ ಅಂದ್ಕೊಂಡಿರ್ತೀರಲ್ವ, ಬೇಕಾಗುತ್ತೆ. ಸೊ ಸ್ಲೈಟಾಗಿ ನೀವು ಎಕ್ಸಸೈಸ್ ಮಾಡ್ತಾ ಹೋಗಬೇಕು. ವಾಕಿಂಗ್ ಆಗಿರ್ಬೋದು, ಈ ಸ್ಟ್ರೆಂತ್ನಿಂಗ್ ಎಕ್ಸಸೈಸ್ ಮಾಡ್ತಾ ಹೋದರೆ ನಿಮ್ಮ ಈ ಮಸಲ್ ಅನ್ನೋದು ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ನೀವು ಹೆಲ್ದಿಯಾಗಿ ಈ ವೇಟ್ ಗೇನ್ ಮಾಡಲಿಕ್ಕೆ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಈ ಥೈರಾಯ್ಡ್ ಸಮಸ್ಯೆ ಇದ್ದರೆ, ಈ ಪೂರ್ ಡೈಜೆಷನ್ ಇದ್ದರೆ, ಅಥವಾ ಈ ವಾರ್ಮ್ ಇನ್ಫೆಕ್ಷನ್ ಇದ್ದಾಗ ಈ ವೇಟ್ ಗೇನ್ ಆಗಲಿಕ್ಕೆ ಕಷ್ಟನೂ ಆಗ್ಬೋದು. ಸೊ ಹಾಗಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್. ಲಾಸ್ಟ್ ಕನ್ಕ್ಲೂಷನ್ಗೆ ಬರೋಣ. ದಪ್ಪ ಆಗೋದು ಒಂದು ದಿನದಲ್ಲಿ ಆಗೋಲ್ಲ. ಇದಕ್ಕೆ ಸರಿಯಾದ ಆಹಾರ ಇರಬೇಕು, ನಿದ್ರೆ ಇರಬೇಕು, ಎಕ್ಸಸೈಸ್ ಇರಬೇಕು. ಇವೆಲ್ಲವನ್ನು ನೀವು ಫಾಲೋ ಮಾಡಿದಾಗ ಹೆಲ್ದಿಯಾಗಿ ನೀವು ವೇಟ್ ಗೇನ್ ಆಗ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ. ಸೊ ನೆಕ್ಸ್ಟ್ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ, ಓಕೆನಾ? ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕಮೆಂಟಲ್ಲಿ ತಿಳಿಸ್ಕೊಡಿ, ಆಯಿತಾ? Yes.